ಮತ್ತೆ ಟಿಪ್ಪು ವಿವಾದ ಶುರುವಾಗಿದೆ ಸರ್. ಈಗ ನಿನ್ನೆ ಹೇಳಿದ್ದೀವಿ, ಮೈಸೂರು ಮಹಾರಾಜರು ದೊಡ್ಡ ಕೊಡುಗೆ. ಮೈಸೂರು ನಿನ್ನೆ ಮುಖ್ಯಮಂತ್ರಿಗಳೇ ಉತ್ತರ ಕೊಡೋ ಮುಂದೆ ಹೇಳಿದಾರಲ್ಲ, ಮೈಸೂರು ಮಹಾರಾಜರ ಏನು ದೂರದೃಷ್ಟಿಯಿಂದ ಇವತ್ತು ಆ ಭಾಗ ಅಭಿವೃದ್ಧಿ ಆಗಿದೆ. ಅದು ಆ ವಿಮಾನ ನಿಲ್ದಾಣಕ್ಕೆ ಏನು ನಾಲ್ವಡಿ ಜಯಚಾಮರಾಜೇಂದ್ರ ಒಡೆಯರ್ ಏನಿದ್ರು ಅವರು ಭಾಳ ದೊಡ್ಡ ಕೆಲಸ ಮಾಡಿದ್ದಾರೆ. ಇವತ್ತು ಬೆಂಗಳೂರಿಗೆ ಏಷ್ಯಾದಲ್ಲಿ ಮೊದಲ ಬಾರಿಗೆ ವಿದ್ಯುತ್ಕರಣ ಆಗಿದ್ದು ಯಾರ ಕಾಲದಾಗ ಅಂದರೆ ಜಯಚಾಮರಾಜ ಒಡೆಯರಿಂದ. ಹೀಗಾಗಿ ಆ ಭಾಗ ಡೆವಲಪ್ ಆಯಿತು. ಈ ಕಡೆ ಯಾಕೆ ಆಗಲಿಲ್ಲ ಅನ್ನೋದು ಉತ್ತರ ಕರ್ನಾಟಕ ಬಗ್ಗೆ ಸಾಕಷ್ಟು ಚರ್ಚೆ ಆಗಿದೆ. ಈ ಕಡೆ ಎಲ್ಲ ಇಲ್ಲಿ ಆಡಳಿತ ನಿಜಾಂಶಾಹಿ ಆದಿಲ್ಶಾಹಿ ಇವೆಲ್ಲ ಡೆವಲಪ್ ಆಗಲಿಲ್ಲ, ಆ ಕಡೆ ಭಾಗ ಡೆವಲಪ್ ಆಗಿದೆ. ಮತ್ತು ಅಲ್ಲಿ ಹೋಗಿ ಯಾರ್ದೋ ಹೆಸರು ಇಡ್ತೇನೆಂದ್ರೆ ಹೆಂಗಾಗ್ತದೆ? ಅದಕ್ಕೆ ನಮ್ಮೆಲ್ಲರದ್ದು ಒಕ್ಕೂರಿನ ಅಭಿಪ್ರಾಯ ಇದೆ, ಮೈಸೂರು ಮಹಾರಾಜರ ಹೆಸರನ್ನ ಅದಕ್ಕೆ ಇಡಬೇಕು ನಾವು. ಸರ್ ಮೊನ್ನೆ ಬೆಳೆದ ಕೂಡ ಅಭಯ ಪ್ರಸಾದ್ ಅವರ ಹೇಳಿಕೆ ನಾವು ನಮ್ದಕ್ಕೆ ಬದ್ಧದೀವಿ, ನಾವು ಕಟಿಬದ್ಧದೀವ. ನಾವು ನೋಡ ಅದು ಆಗೋದಿಲ್ಲ ರೀ, ಇಂಪಾಸಿಬಲ್. ಹೈಕೋರ್ಟಿನ ಚೀಫ್ ಜಸ್ಟಿಸರು ಏನು ಹೇಳಿದ್ದಾರೆ? ಟಿಪ್ಪು ಸುಲ್ತಾನ್ ಸ್ವಾತಂತ್ರ್ಯ ಹೋರಾಟಗಾರ ಅಲ್ಲ. ಇದು ಹೈಕೋರ್ಟ್ನಲ್ಲೇ ಓಪನ್ ಕೋರ್ಟ್ನಲ್ಲಿ ಹೇಳಿದಂಥದ್ದು. ನಾಲ್ವಡಿ ಕೃಷ್ಣರಾಜರ ಜೊತೆ ಯಾರನ್ನೂ ಹೋಲಿಸ್ಬೇಡ್ರಿ. ಅವರು ಒಬ್ಬ ಶ್ರೇಷ್ಠ ರಾಜ. ನಮ್ಮ ದಕ್ಷಿಣ ಭಾರತದಲ್ಲೇ ನೋಡ್ರಿ, ಇವತ್ತು ದಲಿತರಿಗೆ ಮೀಸಲಾತಿ ಕೊಟ್ಟಂಥದ್ದು ಯಾವ ಇಬ್ಬರು ಈ ದೇಶದಲ್ಲಿ? ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಬೆಳೆಸಿದವರು ಸಾವು ಮಹಾರಾಜರು. ಕೋಲ್ಹಾಪುರದ ಸಾವು ಮಹಾರಾಜರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಶಿಕ್ಷಣಕ್ಕೆ ಅವರಿಗೆಲ್ಲ ಸಹಾಯ ಮಾಡಿದವರು. ಮೊದಲು ಈ ದೇಶದಲ್ಲಿ ಮೀಸಲಾತಿ ಜಾರಿ ಮಾಡಿದವರು ಸಾವು ಮಹಾರಾಜರು, ಮೈಸೂರು ಮಹಾರಾಜರು. ಹೆಣ್ಮಕ್ಳಿಗೆ ಸಮಾನ ಅಧಿಕಾರ ಕೊಟ್ಟವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಅದರ ಹಿಂದೆ ಸಾವು ಮಹಾರಾಜರು, ಮೈಸೂರು ಮಹಾರಾಜರು ದೊಡ್ಡ ಕೊಡುಗೆ. ಮಹಿಳಾ ಕಾಲೇಜ್ ಇದೆ, ಅವಾಗ 1923 ಮಾಡ್ಯಾರ. ಅಂದ್ರೆ ಅವರು ಎಷ್ಟು ದೂರದೃಷ್ಟಿ ಇತ್ತು. ಮೈಸೂರು ಮಹಾರಾಜರಿಗೆ ಯಾರನ್ನೂ ಹೋಲಿಸ್ಲಿಕ್ಕೆ ಆಗೋದಿಲ್ಲ. ಮೈಸೂರದ ಮಹಾರಾಜರದ್ದು ವಿಜಯನಗರ ಎಲ್ಲ ಶ್ರೇಷ್ಠವಾದ ರಾಜರು. ಅವ್ರಿಗೆ ಏನೇ ಚ್ಯುತಿ ಬಂದ್ರೆ ನಾವು ಸುಮ್ಮನೆ ಕುಂಡ್ರೋದಿಲ್ಲ.